ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4 ಗಂಟೆ ಆಗೈತೆ ನೋಡಿ. ಇವಾಗ ಎದ್ದೀನಿ, 4ಕ್ಕೆ 10 ನಿಮಿಷ ಕಮ್ಮಿ ಐತೆ. ಬರೀ ತಳ್ಯಾಕೆ ಹೋಗೋನು. ಶ್ರಾವಣಿ ಮಲ್ಕೊಂಡಾರಿನ ನೋಡಿ. 4ಕ್ಕೆ 10 ನಿಮಿಷ ಕಮ್ಮಿ ಇತ್ತು. ನಾನು ಅಲ್ಲಿ ಎದ್ದಕ್ಕೇರಿ ತಳ್ಯಾಕೆ ಬಂದು ಇಷ್ಟು ಬಾಂಡೆ ಒಳ್ಯಾಕೆ ಒಯ್ಬೇಕ್ರಿ. ಇವಾಗೇನು ಕಲಾತಿರಲ್ರಿ, ಇನ್ನೂ ಯಾರೂ ಎದ್ದಿಲ್ಲ ಓನ್ಯಾಗ. ನಾನು ಸ್ವಲ್ಪ ಅಮಾವಾಸ್ಯೆಗೆ ಹೋಗ್ಬೇಕಂತೇಳಿ ಬೆಳಗ್ಗೆ ಜಲ್ದಿ ಎದ್ದು ನೋಡಿ. ಇನ್ನು ಏನೂ ಕೆಲಸ ಇಲ್ಲ ನೋಡಿ. ಚಹಾ ಮಾಡ್ಕೊಂಡು ಕುಡಿದು ಬಗುನಿ ಅಲ್ಲಿ ಅದಾವ. ಬಾಂಡೆ ಏನು ಭಾಳ ಇಲ್ಲ. ಇಲ್ಲಾಂದ್ರೆ ಅಷ್ಟು ಮನೆ ತೊಳೆಯವು, ಬಾಂಡೆ ತಿಕ್ಕುವು, ಜಾಕ ಮಕ್ಕಳು ಜಾಕ, ನನ್ನ ಜಾಕ, ಅಷ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಕಾನೂರ್ಕೋಬೇಕ್ರಿ. ಮನ್ಯಾಗ ಅಮಾವಾಸ್ಯೆ ಮುಗಿಸಿ ಬಂದು ಲೇಟ್ ಆಗುತ್ತೆ ರೀ. ಅಮಾವಾಸ್ಯೆ ಮಾಡೋದಾಗಲ್ಲ. ಬಟ್ಟೆ ಪೂಜೆ ಮಾಡಬೇಕು. ಏನೆಲ್ಲ ಮಾಡ್ತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡೋದು ನೋಡಿ, ಸಪೋರ್ಟ್ ಮಾಡಿ. ಬರ್ರಿ ಇವಾಗ ಅಷ್ಟು ಸ್ವಚ್ಛ ಮಾಡ್ಕೊತೀನಿ ರೀ. ಈಗ ಗ್ಯಾಸ್ ಕಟ್ಟಿ ತಿಕ್ಕೋಬೇಕು, ಮನೆ ಎಲ್ಲ ತೊಳ್ಕೊಬೇಕು ನೋಡಿ. ಅದರ ನಿನ್ನೆ ಶುಕ್ರವಾರ ಮನೆ ತೊಳೆದೇ ಆಗಿಲ್ಲ. ನಮ್ಮ ಅತ್ತೆಯರು ಬಂದಿದ್ರಲ್ಲ, ಹಿಂಗಾಗಿ ಟೈಮ್ ಪಾಸ್ ಹೆಂಗಾಯ್ತೋ ಗೊತ್ತೇನೇ ಆಗಿಲ್ಲ. ಪೂಜೆ ಮಾತ್ರ ಮಾಡಿದೆ, ಮನೆ ತೊಳೆದಾಗಲ್ಲ. ಯಾಕೆ ಅಮಾವಾಸ್ಯೆ ಆಯ್ತಲ್ಲ, ಅಷ್ಟು ತೊಳ್ಕೊಂಡ್ರಾತ ಅಂತೇಳಿ ಇವಾಗ ಇನ್ನೇ ಕಾತಿರೋದೇನು ರೀ. ಬೀರಪ್ಪ ಮತ್ತೆ ಮೊದಲು ದರ್ಶನ ತೊಗೊಂಡೆ. ಎದ್ದುಗಾನೆ ಮೊದಲು ಏನಂದ್ರೆ ಬೀರಪ್ಪ ಮತ್ತೆ ದರ್ಶನ ಮಾಡ್ಕೊಳೋದು. ಇವಾಗ ನೋಡಿ ಅಡುಗೆ ಮನೆ ತೊಳ್ಕೊಂಡಿನಿ, ಅಡುಗೆ ಮನೆ ಕಸ ಹುಡುಗಿನಿ. ಒಂದು ಕಾಯಿ ಬಿದ್ದಿತ್ತು ಗಿಡದಾಗ ತೊಗೊಂಬಂದೆ. ಟೈಮನ್ನು ಎಷ್ಟಾಗೈತೆ ಅಂತ ತೋರಿಸ್ತೀನಿ. ಎಲ್ಲ ಗ್ಯಾಸ್ ಕಟ್ಟಿ, ಒಲಿ, ದೇವ್ರ ಮನೆ, ಅಡುಗೆ ಮನೆ ಇಲ್ಲಿ ಬೀರಪ್ಪನ ಗುಡಿಯಾಗ ಮಾಯ್ಕ್ ಹಾಕ್ಯಾರಿ. ಇವಾಗ ಮಾಯ್ಕ್ ಹಾಕಿದ್ರು ನೋಡಿ. ನಾನು 4ಕ್ಕೆ ಎದ್ದೀನಲ್ಲ, ಅವ್ರು 5 ಗಂಟೆಗೆ ಮಾಯ್ಕ್ ಹಾಕಿದ್ರು. ನಾ ಹಿಂದೆಲ್ಲ ಬಾಂಡೆನದಾವು ನೋಡ್ತಿರ್ಬೇಕು. ಇಷ್ಟು ತಿಕ್ಕೋಬೇಕು. ಮತ್ತು ಹೋಗೋರಾಗನೇ ಬಟ್ಟೆ ಹಾಕಿ ಹೋಗ್ಬೇಕಂತ ಮಾಡೀನಿ. ನೋಡೋಣ್ರಿ ಏನೇನಾಗುತ್ತೆ, ಏನೇನೆಲ್ಲ ಮಾಡ್ತೀನಿ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ಬರೀ ನಾ ಪರ್ಸಲಿ ಕಸ ಉಡಬೇಕು, ಅಟ್ಟ ಕಸ ಉಡಬೇಕು. ಶ್ರಾವಣಿ ಶಿವಕುಮಾರ್ ಮುಕ್ಕೊಂಡಾರ. ಇದಿಷ್ಟು 2 ವರ್ಷ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಅವ್ರನ್ನ ಎಬ್ಬಿಸ್ತೀನಿ ರೀ. ಸದ್ಯ ಶ್ರಾವಣಿ ಎಬ್ಬಿಸ್ಬೇಕಂತ ಮಾಡೀನಿ ರೀ. ಯಾವ್ದಾರ ಕೈ ಬಾಯಾಗ ಆಸರತ್ತಾಳ. ಇನ್ನು 5ಕ್ಕೆ 15 ನಿಮಿಷ ಕಮ್ಮಿ ಐತೆ. ಜಲ್ದಿ ಮೈಕ್ ಹಾಕ್ಯಾರ ನೋಡಿ. ನಾ 5 ಆಗೈತೆ, 5ಕ್ಕೆ ಆಗ್ತದೆ ದಿನ ಡೈಲಿ 5 ಆಗೈತೆ ಅಂತಂದೆ. ಟೈಮಿಂಗನ್ನು ತೋರಿಸಿದ ನೋಡಿ. ಇವಾಗ ಅದೆಲ್ಲ ಅಂಗಳ ಕಸ ಗುಡ್ಸ್ಕೊಂಡು ರಂಗೋಲಿ ಹಾಕ್ಕೊಂಡು ಪರ್ಸಾಲಿ ಅಟ್ಟ ಎಲ್ಲ ತೊಳ್ಕೊಂಡೆ. ಶ್ರಾವಣಿ ಕೂಡ ಎದ್ದು ಬಂದ್ಲು. ಅವಾಗೆ 5:15 ಆಗೈತೆ ರೀ ಶ್ರಾವಣಿ ಎದ್ದಾಗ. ಆಕಿ ಮತ್ತು ಬ್ರಷ್ ಮಾಡೋದು, ದೇವ್ರಿಗೆ ಹೋಗ್ಬೇಕಲ್ರಿ. ಇಲ್ಲೇ ಬೀರಪ್ಪ ಮುತ್ಯಾಗ ಶಾವಿಗೆ ಎಡೆ ಹಾಕಿ ಮುಗಿಸ್ಬೇಕಂತ ಮಾಡೀನಿ. ಕಾನೂರ್ಗೆ ಹೋಗಕ್ಕೂ ಕಾಯಿ ಸುಲ್ಕೊಂಡೆ. 5:45 ಆಗೈತೆ ನೋಡಿ. ಕಾನೂರ್ಗೆ ಹೋಗಕ್ಕೂ ಕಾಯಿ ಸುಲ್ಕೊಂಡೆ. ಮತ್ತು ಮನ್ಯಾಗ ಒಡ್ಯಾಕ ಕಾಯಿ ಸುಲ್ಕೊಂಡೆ. ಕಾಯಿ ಸುಲಿ ಒರೆಸು, ಅಂಗಳ ಕಸ, ಹಿಂದಿನ ದಿನ ಕಸ ಉಡಬೇಕು. ಬರೀ ಎಲ್ಲ ಪಟ ಮಾಡ್ಕೋಬೇಕು. ಎಟ್ಟು ಜಲ್ದಿ ಹೋಗ್ಬೇಕಂತೀವಿ. ಲೇಟ್ ಆಗಿಬಿಡ್ತಾ. ಇನ್ನು 5:45 ಆಗೈತಿ. ಇನ್ನೂ ಶ್ರಾವಣ ಎದ್ದಿಲ್ಲ. ಹಾಸಿಗೆ ಮಾಡಿ ಚಿಟ್ಟು ನೆಬಸ್ಕೊಂಬಂದು ಅವ್ನ ಜಾಕ ಮಾಡಿಸಿ, ಶ್ರಾವಣಿ ಜಾಕ ಮಾಡಿಸಿ, ನಾ ಇಷ್ಟು ಬಾಂಡೆ ತಿಕ್ಕಿ ಇನ್ನಿ ಕಸ ಗುಡಿಸಿ ಬಟ್ಟೆ ಅದು ಒಗೆದಾಕಿ ಇವ್ನು ಇನ್ನಿ ಬಟ್ಟೆ ತಕ್ಕೊಂಡು ಕೆಲಸ ಭಾಳ ಐತೆ ನೋಡಿ. 7:30 ಅನ್ನರಾಗ ಮೆಟ್ಟು ಬಿಟ್ವಿ ಅಂದ್ರೆ 7ಕ್ಕೆ ಬಸ್ ಐತೆ. ಸಿಗಂಗೆ ಕಾಣಲ್ರಿ. 7:30 ಆಗುತ್ತೆ ನಮ್ಮದು ಹೋಗ್ಬೇಕಂದ್ರೆ. ನಾನು ಎಲ್ಲ ಬಡ 7:30 ಅನ್ನರಾಗ ಟಾರ್ಗೆಟ್ ಇಟ್ಕೊಂಡಿನಿ. ಅಲ್ಲಿ ಅನ್ನರಾಗನೇ ಹೋಗ್ಬೇಕೆಲ್ಲ ಮಾಡ್ಬೇಕಂತ. ಎಲ್ಲ ಕ್ಲೀನಾಗೈತೆ ನೋಡಿ ಮನೆ. ನಾನು ನಿನ್ನೆ ಸುಳ್ಳು ಅಮಾಸೆ ಅಂದ್ರಲ್ಲ, ಹಿಂಗಾಗಿ ಅಷ್ಟು ಮನೆ ಸಂಜೆನ ತೊಳಿಲಿಲ್ಲ. ಇವತ್ತು ಬೆಳಗ್ಗೆ ಇನ್ನು ಸಂಜೆನಾಗ ಅಂದರು ಕರೆ ಅಮಾಸೆ ಅಂತಂದರು. ಹಿಂಗಾಗಿ ಅದಕ್ಕೆ ನಮ್ಮ ಅಕ್ಕಂಗೆ ಕೇಳಿದೆ, ಕರೆ ಅಮಾಸೆ ಅಂದ್ಲು. ಹಿಂಗಾಗಿ ಇವತ್ತು ತೊಳ್ಕೊಂಡ್ರಾತ ಅಂತೇಳಿ ಅಷ್ಟು ತೊಳ್ಕೊಂಡ್ಕೇರಿ ಬಟ್ಟೆ ಹೋಗಿದೆ. ಹಿಂದಿನ ಬಾಂಡೆ ತಿಕ್ಕಿದೆ. ಶ್ರಾವಣಿ ಕೂಡ ಜಾಕ ಆಗೈತೆ ರೀ. ಹಾಯ್ ಮಾಡಾಕತ್ತ ಹೊಡ್ಯಾಕಿ ಕೂಡ ಮಾತಾಡಿದ್ಲು. ಇನ್ನೂ ಮೈಕ್ ತೆಗೆದಿದ್ದಿಲ್ಲ. ಹಿಂಗಾಗಿ ವಯಸ್ಸವರೇ ಕೊಡಾಕತ್ತೀನಿ. ಕಾಣ್ತಿರ್ಬೇಕು. ಅಡುಗೆ ಮನೆ ದೇವ್ರ ಮನೆ ಎಲ್ಲ ಆರೈತೆ. ಇವಾಗ ನೀರು ಕಾಸಕ್ಕೆ ಇಟ್ಟಿನಿ ರೀ ಜಾಕಕ್ಕೆ. ಅವರಿಬ್ಬರು ನೀರು ಕಾಯಿಸಿ ಜಾಕ ಮಾಡ್ಸೀನಿ. ನನಗೂ ನೀರು ಕಾದಾವು. ನನಗೆ ಕೂಡ ಜಾಕ ಮಾಡಬೇಕು. ಆಕಿ ಫ್ರಾಕ್ ಹಾಕ್ಕೊಂಡು ನೋಡಿ, ಜೀನ್ಸು ಟಿ ಶರ್ಟ್ ಹಾಕೋ ಅಂದೆ. ನನಗೆ ಸೀರೆ ಇಟ್ಟಾಳ ಉಟ್ಕೊಳಕ್ಕೆ. ಆಕಿನೇ ಶ್ರಾವಣಿ ತಿಂಗಳ ಹಿಂದಿಂದೆಲ್ಲ ಕಸ ಗುಡಿಸಿ ನೋಡಿ ಕ್ಲೀನ್ ಮಾಡೀನಿ. ಕಾಣ್ತಿರ್ಬೇಕು. ಯಾಕಂದ್ರೆ ಅಮಾವಾಸ್ಯೆ ರೀ ಮಾಡಿದ್ವಿ ಅಂದ್ರೆ ಮನಸ್ಸು ನೆಮ್ಮದಿ ಆಗುತ್ತೆ. ಇಲ್ಲಕ್ಕಂದ್ರೆ ಒಂದು ಮಾಡೋದು ಒಂದು ಬಿಡೋದಾಗನ ಅದನ್ನು ಮಾಡಲಿಲ್ಲ, ಇದನ್ನು ಮಾಡಲಿಲ್ಲ, ಕಾಯಿ ಒಡಲಿಲ್ಲ, ಅದು ಇಲ್ಲ ಅಂತ ಅನ್ಕೋದು ಕುಂದ್ರದಾಗುತ್ತೆ. ಬರೀ ಶ್ರಾವಣಿಗೆ ದೇವ್ರಿಗೆ ಹೋಗಿ ಏನಿಟ್ಟಿವ ಹಾಯ್ ಮಾಡಿಸ್ರಣ. ಅದೊಂದು ತಿಂದ್ಬಿಡು ಬಾಳೆ ನನಗೆ ತೋರಿಸ್ರ. ಎಲ್ಲಿಗೂ ಹೊಂಟೀರಿ? ಬರ್ರಿ ನಾವು ಕೂಡ ಎಲ್ಲ ಪೂಜೆ ಆಗೈತಿ. ಟೈಮ್ 7:30 ಆಗೇ ಬಿಡ್ತು ನೋಡಿ. ಎಷ್ಟು ಜಲ್ದಿ ಹೋಗ್ಬೇಕು, ಎಷ್ಟು ನಿಶ್ಚಿನಾಗ ಎದ್ದರೂ ಟೈಮ್ ಆಗತ್ತೆ ರೀ. ಇದು ಬಟ್ಟೆ ಪೂಜೆ ಮಾಡೀನಿ ರೀ. ರಾಟಿ ಪೂಜೆ ಮಾಡೀನಿ, ಶಾವಿಗೆ ಹಾಕೀನಿ. ಇನ್ನು ಕುಡಿಯೋ ನೀರು ಬಂದಾವು. ನೀರು ಒಂದು ತುಂಬೋದು ಹಾಲಿಲ್ಲ. ಬಟ್ಟೆ ಹೋಗೋದೀನಿ. ತೊಟ್ಲುಗಾಯಿ ಹೊಡೆದೈತೆ ನೋಡಿ. ಬರೀ ಎಲ್ಲ ಕ್ಲೀನಾಗೈತೆ. ಶ್ರಾವಣಿ ಕುಮಾರ್ ರೆಡಿ ಆಗ್ಯಾರ ನೋಡ್ತಿರ್ಬೇಕು. ಅದೊಂದು ಶಾವಿಗೆ ಬಗುನ್ ಐತಿ. ಹಿಂದಿಂದೆಲ್ಲ ಕದ ಹಾಕೊಂಡ್ಬಿಟ್ಟೀನಿ ರೀ ಹೋಗಕ್ಕೆ.
ನಾನು ಕೂಡ ಸೀರೆ ಉಟ್ಕೊಂಡಿನಿ. ಈಗ ಇಲ್ಲಿ ಕೂಡ ಎರಡು ಎಡಿ ಮಾಡೀನಿ ರೀ ಜಗಲಿ ಮ್ಯಾಗ. 2 ಇಲ್ಲಿ ರಾಟಿ ಮ್ಯಾಗೊಂದು ಬಟ್ಟಿಗೊಂದು, ಹಂಗಂದ್ರೆ ಇಲ್ಲಿ ಒಂದು ರಾಟಿಗೊಂದು ಬಟ್ಟಿಗೊಂದು 3 ಆತಾವು. ಹಿಂಗಾಗಿ 4 ಮಾಡೀನಿ. ಬೀರಪ್ಪ ಮುತ್ಯಾಗ ಹೋಗಿ ಕಾಯಿ ಹೊಡ್ಕೊಂಬಂದಾಳ ಶ್ರಾವಣಿ. ಆಕೆ ಅದಕ್ಕೂ ಎಡಿಡ್ದ, ಬೀರಪ್ಪ ಮುತ್ಯಾಗ ಎಡಿಡ್ದಾಳ. ಬೀರಪ್ಪ 5 ಅಡಿ ಅದು ಅಲ್ರಿ. ಹಿಂಗೆ ನೋಡಿ ಬಟ್ಟೆ ಪೂಜೆನೂ ಮಾಡೀನಿ. ಈಗ ಹೋಗಕ್ಕೆ ಕ್ವಾನೂರ್ಗೆ ಹೋಗಕ್ಕೆ ಕಾಯಿ ಉದಿನ ಕಡ್ಡಿ ತೊಗೊಂಡಿನಿ. ತೊಟ್ಲಿಗೆ ಹೊಡೆದೈತ್ರಿ, ಎಲ್ಲ ಒಳ್ಳೇದು ಅರಿಶಿ ನಿಂತಾರೆ. ಇಷ್ಟು ದಿನ ಎಲ್ಲ ಕಾಡಲಿ. ಮನೆ ದೇವ್ರಿಗೆ ಎಷ್ಟು ದಿನ ಆಯ್ತು ಹೋಗೇ ಇಲ್ಲ, ಅದಕ್ಕೆ ಮನೆ ದೇವ್ರಿಗೆ ಹೋಗಿ ಬಂದ್ರಾತಂತ ಹೊಂಟೀನಿ ರೀ. ಬಸ್ ಯಾವಾಗ ಸಿಗುತ್ತೆ ಯಾವಾಗೆಲ್ಲ ನೋಡೋಣ ರೀ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಬರ್ರಿ ತಲೆ ಇಕ್ಕೊಂಡು ರೆಡಿ ಆಗ್ತೀನಿ. ಶ್ರಾವಣಿ ವಿಡಿಯೋ ಮಾಡ್ತಾ. ಏನು ತೊಗೋತಿಯಮ್ಮ ಅಲ್ಲೇ? ಪರ್ಸ್ ತಗೋ. ನಿಂದು ಆಧಾರ್ ಕಾರ್ಡ್, ನಂದು ಆಧಾರ್ ಕಾರ್ಡ್ ಐತಿ ನೋಡಕ್ಕವ್ರ. ನಿನ್ನ ರೊಕ್ಕ ಕೊಡ್ಬೇಕಪ್ಪ. 2 ಅದ ಆಧಾರ್ ಕಾರ್ಡು ಇಟ್ಕೊಂಡು. ಒಂದು 2 3 ಇದ್ದಂಗೆ ನೋಡ ಆಧಾರ್ ಕಾರ್ಡು. ಹೆಚ್ಚಿಸೋಬೇಡ ಮಾಡ್ರಿ. ಇಬ್ರು ಬಟ್ಟೆ ಪೂಜೆಕ್ಕ ಜಗ್ಲಿಗೆ ಮಾಡ್ರಿ. ರೆಡಿ ಅಲ್ಲ ನೋಡಿ. ನಾನು ಬ್ಯಾಸಿಗೆ ದಿನ ಸುಮ್ಮ ಜಡಿಸಿ ಉಟ್ಕೊಂಡಿಲ್ಲ, ಸುಮ್ಮ ಪತ್ತಲ್ದಾಗ ಉಟ್ಕೊಂಡು ನೋಡಿ. ಶ್ರಾವಣಿಯರು ಎಲ್ಲ ಫೈನಲ್ ರೆಡಿ ಆಗ್ಯಾರ. ನಾನು ಕೂಡ ರೆಡಿ ಆದೆ. ಮೊಸರು ಬೂಸು ರೆಡಿ ಆಗೇನ್ರಿ. ಸಿಂಪಲ್ಲಾಗಿ ತಲೆ ತೊಳ್ಕೊಂಡು ಶ್ರಾವಣಿ ಎರ್ಕೊಂಡಾಳ. 7:23 ನಿಮಿಷ ಆಯ್ತು. ಸಾರಿ 7:23 ನಿಮಿಷ ಆಯ್ತು. ಹೋಗುಂಬರಿ. ಎಲ್ಲ ಅಡುಗೆ ಮನೆ ಹಿಂದಿಲ್ಕವೆಲ್ಲ ಹಾಕ್ಕೊಂಡೀವಿ. ಇದು ಪೂಜೆ ಮಾಡಿದ ಇಷ್ಟೇ ಇರಲಿ. ಇವತ್ತು ಹೋಗ್ಬೇಕ್ರಿ ಕಂಡಪಟ್ಟಿ ಜಮಖಂಡಿ ಸೈಡು. ದೂರ ಆಗತ್ತೆ ರೀ ದಾರಿ. ಹೋಗಿ ಕಿಲಿ ತೊಗೊಂಡೇವು, ಹೋಗಿ ಲೇಟ್ ಆಗತ್ತೆ ರೀ ಬರೋದು. ನೋಡೋಣ ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಈ ಚಾರ್ಜರ್ ಇಟ್ಕೊಂಡು ಲೇಟ್ ಆತಂದ್ರೆ ಚಾರ್ಜರ್ ಕೊಳೋರ್ಗೆ ಹೋದ್ವಿ ಅಂದ್ರೆ ಚಾರ್ಜರ್ ಬೇಕೇ ಬೇಕ್ರಿ. ಹೀಗಾಗಿ ಚಾರ್ಜರ್ ಇಟ್ಕೊಂಡೆ ಮತ್ತೇನು ತೊಗೊಂಡು ನೋಡಿ. ಬರ್ರಿ ಹೋಗೋಣ್ರಿ. ಶ್ರಾವಣಿ ಕೂಡ ರೆಡಿಯಾಗ. ಶ್ರವಣ ಹೊರ ತಿರ್ಗಾಕತ್ತಾನ. ಬ್ಯಾಸಿಗೆ ದಿನ ಶ್ರಾವಣಿ ಚಪ್ಪಲ್ ಹಾಕು. ಬಸ್ಸು ಯಾವ್ಯಾವ ಸಿಗ್ತಾರೆ ಯಾವಿಲ್ಲ ನೋಡ್ರಿ. ಅಲ್ಲಿ ಹೋಗಿ ಮುದ್ದೆ ಒಳಗೆ ಹೋಗಿ ಬಾಗಲಕೋಟೆ ಬಸ್ ಹತ್ತಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಬಂದು ಬಾಗಲಕೋಟೆ ಬಸ್ ಹತ್ತಿದೆ. 9 ಗಂಟೆ ಆಯ್ತು ನಮ್ಮ ಮುದ್ದೆ ಒಳಗೆ ಬರೋಕೆ. ಇಲ್ಲಿಂದ ಬಾಗಲಕೋಟೆಗೆ ಹೋದ ಅಷ್ಟೇ, ನಮ್ಮ ಊರ್ಲಿಂದ ಮುದ್ದೆ ಒಳಗೆ ಬರೋದು ಅಷ್ಟೇ ಕಷ್ಟ ಆಗುತ್ತೆ ನೋಡಿ. 7 ಬಸ್ ಸ್ವಲ್ಪ ಪಾಸ್ ಆಗಿಬಿಟ್ಟಿತ್ತು. 8 ಬಸ್ಸಿಗೆ ಬಂದು 8:30 ಬಸ್ ಬಂದೆ. ಮುದ್ದೆ ಬರೋಕೆ 9 ಆಗೈತೆ. ಈಗ 9 ಆಗೈತ್ರಿ. ಬಾಗಲಕೋಟೆಗೆ ಹತ್ತೀನಿ. 11 ಗಂಟೆ ಆಗತ್ತೆ ರೀ ಬಾಗಲಕೋಟೆಗೆ ಹೋಗ್ಬೇಕಂದ್ರೆ. ಅಲ್ಲೇ ನಾಷ್ಟ ಗಿಷ್ಟ ಮಾಡಿದ್ರಾತ ಅಂತೇಳಿ ಹೊಂಟೀವ್ರಿ. ಬಸ್ನೇ ಸಿಕ್ಕಾಪಟ್ಟೆ ಗದ್ಲಿತ್ತು. ಹಿಂಗಾಗಿ ನಮಗೂ ಸೀಟ್ ಸಿಕ್ಕಿತ್ತು. ಆದ್ರೆ ಶ್ರಾವಣವರಿಗೆ ಬ್ರೆಡ್ ಕೊಡಿಸಿ ನೋಡಿ. ಒಂದು ಬೆನ್ನಿ ಬ್ರೆಡ್ ಅಕ್ಕಿಗೆ 10 ರೂಪಾಯಿ, ಅವಾಗ 10 ರೂಪಾಯಿ ಬೆನ್ನಿ ಬ್ರೆಡ್ ಕೊಡಿಸಿ 2 ಲೀಟ್ರ್ ನೀರಿನ ಬಾಟ್ಲಿ ತೊಗೊಂಡಿನಿ. 50 ರೂಪಾಯಿ ಹೋದ್ರಿ. ಇಲ್ಲೇ ಹಿಂಗೆ ಖರ್ಚು ಆಗುವರಿ ಮಕ್ಕಳಿಗೆ. ಮತ್ತು ನೋಡಿ ನಾ ಮುದ್ದೆ ಬಾಳೆ ಹೆಂಗೈತೆ ಅಂತ. ಇವಾಗ ಮುದ್ದೆ ಬಾಳೆ ಬಿತ್ತು. ಜಲ್ದಿ ಹೋಗ್ಬೇಕಾಗಿತ್ತು. ಬಾಳ್ಕೊಟ್ಟು ಸನ್ನೆ ಮಾಡಬೇಕಾಗಿತ್ತು. ನಾನು ಹಂಗಂದು ಜಲ್ದಿ ಬರೋಕೆ ವ್ಯವಸ್ಥೆ ಆಗ್ತಿತ್ತು. ಏನು ಮಾಡೋದ್ರಿ, ನಾವೊಂದು ಅಂದ್ಕೊಂಡಿರ್ತೀವಿ ಬಸ್ ಒಂದು ಇರೋಕ್ಕೆ ಟೈಮ್ ಬಸ್ ಇಲ್ಲ. ಅಲ್ಲಿ ಊರಾಗನೇ ಲೇಟ್ ಆಯಿತು. ನಮ್ಮ ಊರ್ಲಿಂದ ಬರಾಗನೇ ನೋಡಿ. ಇಲ್ಲೇ ಬಸ್ಗೆ ಮುದ್ದೆ ಬಡ್ಡಿ ಡಿಪೋದಾಗೆಲ್ಲ ಊರಿಗೂ ಎಕ್ಸ್ಟ್ರಾ ಬಸ್ ಬಿಟ್ಟರೆ ಅಂತಾರೆ. ಯಾವ ಎಕ್ಸ್ಟ್ರಾ ಬಸ್ ಸಿಗೋವಲ್ಲು. ಅಷ್ಟಾಂಗೆ ಅಮಾಸೆ ಗದ್ಲ ಸುಳ್ಳು ಅಮಾಸೆ ಅಂತಿದ್ರು. ಸುಳ್ಳು ಅಮಾಸೆ ಆದ್ರೆ ಇಷ್ಟಾಗಿ ಜನ ಓದ್ತಿದ್ರು ರೀ. ಕರೆ ಅಮಾಸೆ ನೋಡಿ. ಇಲ್ಲೇ ಕೋರ್ ಬಸ್ ಹತ್ತ ನೋಡಿ. ಇಲ್ಲೇ ಬರೀ ಹೋಗುನು. ಮತ್ತು ಬಾಗಲಕೋಟೆಗೆ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಸ್ನಾಗ ಫುಲ್ ಜರ್ನಿ ಮಾಡೋದು ಸುಸ್ತಾಗತ್ತೆ ರೀ. ಹಿಂಗಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ವಿಡಿಯೋ ಆಗುತ್ತೋ ನಾನು ಮಾಡ್ಕೊತೀನಿ. ಗುಡಿಯಾಗ ಮಾತ್ರ ನಮ್ಮ ಮನೆ ದೇವ್ರ ವಿಡಿಯೋ ಮಾತ್ರ ಖಂಡಿತ ಮಾಡಿರ್ತೀನಿ ನೋಡಿರಿ. ಒಂದು ವಿಡಿಯೋ ಮಸ್ತ್ ಇರುತ್ತೆ. ಜಮಖಂಡಿ ಬಸ್ ಹೋಗ್ಬೇಕು. ಜಮಖಂಡಿ ತನಕ ಹೋಗ್ಬೇಕು ನೋಡಿ. ಜಮಖಂಡಿಗೆ ಏನು ಭಾಳ ದೂರ ಆಗಲ್ಲ. ಕೊಣ್ಣೂರು ಸನಿ ಆಗುತ್ತಾ. ಇದು ನೋಡಿ ನಿಡಗುಂದಿ ರೋಡಿಗೆ ಬಂತು ಬಸ್. ಇದು ಮುದ್ದೆ ಬಾಳ. ಇಲ್ಲಿ ಬಂದು ಬಾಗಲಕೋಟೆ ಬಂದು 11 ಗಂಟೆ ಮ್ಯಾಗಿತ್ತು ರೀ. ಒಟ್ಟು ಅಷ್ಟು ಬಿಟ್ಟೈತಿ. ಶ್ರಾವಣಿಗೂ ಊಟನಾಕತ್ತಿಲ್ಲ. ಶ್ರಾವಣ ಊಟನಾಕತ್ತಿದ್ದ. ನಾನು ಇಡ್ಲಿ ವಡೆ ತೊಗೋದೆ. ಎಷ್ಟು ತೊಗೋರಿ 70 80 ಹಾಕತ್ರಿ. ಇಡ್ಲಿ ವಡೆ 70 ರೂಪಾಯಿ ಅಂದರು. ಮಸಾಲೆ ದೋಸೆ 80 ರೂಪಾಯಿ ಅಂದರು. ಅವ್ರಿಬ್ರಿಗೂ ಏನು ಬೇಕಂದೆ ಮಸಾಲೆ ದೋಸೆ ಬೇಕು ಮಮ್ಮಿ ಅಂತಂದರು. ಆದ್ರೆ ಹತ್ತು ಬಿಡವ ತಗೋ ಅಂತೇಳಿ ಕೊಟ್ಟೆ. ಮತ್ತು ನಾಷ್ಟ ಮಾಡ್ಕೊಂಡು ಬೆಳಿಗ್ಗೆ ಬಸ್ ಹೊಂಟಿ ನೋಡಿ. ಬೆಳಿಗ್ಗೆ ಬಸ್ ಹತ್ತಿದ್ವಿ. ಹಾಯ್ ಮಾಡಾಕತ್ತಾರೆ ನೋಡಿ ಸ್ನೇಹಿತರೆ. ಸ್ವಲ್ಪ ವಿಡಿಯೋನ ಮಾಡ್ಕೊಂಡ್ವಿ. ನಾ ಯಾಕಡಿದ್ರು ಮತ್ತು ಸೀಟಿಗೆ ಕಿಡಿಕ್ ಬೇಕು ನನಗೆ. ಹಂಗಂದ್ರೆ ನಮ್ಮ ಶ್ರಾವಣಿ ಬಸ್ ಹತ್ತಿ ಒಂದು ಕಿಟಕಿ ಸೀಟ್ ಹಿಡಿಬಿಡ್ತಾ. ಶ್ರಾವಣಿ ಮೊದಲೇ ಬಸ್ ಹತ್ತಿ ಬಿಡೋಕ್ಕೆ ಶ್ರಾವಣ ಕರ್ಕೊಂಡು ಹಂಗೆ ಹತ್ತಿದ್ದೆ. ಆಕೆ ಒಂದು ಸೀಟ್ ಹಿಡ್ಕೊಂಡ್ಬರ್ತಿದ್ಲು. ಯಾವುದೋ ಚಿಂತಿರಲ್ರಿ. ಶ್ರಾವಣಿ ಬಂದಂದ್ರೆ ತುಂಬಾ ಹೆಲ್ಪ್ ಮಾಡ್ತಾಳೆ ಸ್ನೇಹಿತರೆ. ಎಲ್ಲಾರ ಹೋಗ್ರಿ ಬಸ್ ಹತ್ತಿ ಸೀಟಿಗೆ ಹಿಡಿಯೋಕೆ ಹಾಕಿನಿ. ನಾ ಕಿಟಕಿ ಕಡೆ ಕುಂತ ಅವ್ನಿಗೆ ಮಗ್ಲು ಹಾಕೊಂಡ್ಬಿಡ್ತೀವಿ. ಯಾಕೆ ಶ್ರಾವಣ ಕಿಟಕಿ ಕಡೆ ಕುಂದ್ಸನ ಏನು ಮಾಡಿಬಿಡ್ತಾನಂದ್ರೆ ಗಿಡಕ್ಕೆ ಕೈ ಹಾಕೋದು, ಒಣಕೆ ಹಾಕಿ ನೋಡೋದು ಹಿಂಗೆ ಮಾಡಾಕತ್ತಾನೆ. ಎಷ್ಟು ಉಪ್ಪ ಕೊಡಾಕತ್ತ ನೋಡಿ. ಅವಾಗ ನೀವು ಎಲ್ಲರಿಗೆ ಉಪ್ಪ ಭಾಳ ಕೊಡಾಕತ್ತ. ನಾವು ಬಾಗಲಕೋಟೆಂತ ಬಂದು ಬೀಳಿಗೆ ಇಳಿದು ಬೀಳಿಗೆ ನಿಂತ ಇನ್ನು ಕ್ವಾನೂರು ಬಸ್ ಹತ್ತೀವಿ ರೀ. ಇನ್ನು ಗಲಗಲಿ ಸನೆ ಮಾಡುತ್ತೆ ನೋಡಿ. ಇನ್ನು ಬಂತು ನೋಡಿ ಗಲಗಲಿ ಬಸ್ ಸ್ಟ್ಯಾಂಡಕ್ಕೆ ಬಂದಿವಿ. ಇಲ್ಲೇ ಮತ್ತು ನೀರಿನ ಬಾಟ್ಲೆ ತೊಗೊಂಡಿರ ಮುದ್ದೆ ತೊಗೊಂಡಿದ್ದೆಲ್ಲ ಮತ್ತು ನಡ್ಬಾರ್ಕೊಂದು
2 ಲೀಟ್ರ್ ತಗೊಂಡಿದ್ದೆ ಮುದ್ದೆ ಭಾಳ ಆಮೇಲೆ ನಡ್ಬರ್ಕ್ ಒಂದು ಲೀಟ್ರದ್ದು ನೀರಿನ ಬಟ್ಲು ತಂದಿದ್ದೆ. ಅಲ್ಲಿ ನಿಂತ ಸೀದಾ ಒಳ್ಳೆ ಗಲಿ ಬಂದು ಇಲ್ಲೊಂದು ನೀರಿನ ಬಟ್ಲು ತೊಗೊಂಡಿನಿ ರೀ. ಬಸ್ನಾಗ ಕುಂತಾನೆ ಬಾಟಲ್ ಕೊಟ್ಟೆ ತಂದು ಕೊಟ್ಟರು. ನೋಡ್ತಿರ್ಬೇಕು ಇಲ್ಲೇ ಅಂಥ ಪರೇನು ರಶ್ ಇದ್ದಿದ್ದಿಲ್ಲ. ಇದು ಜಮ್ಕಂಡಿ ಹೋಗುತ್ತೆ ನೋಡಿ. ಶ್ರಾವಣಿ ಓಪನ್ ಮಾಡಿಲ್ಲ ನೋಡಿ ನೀರಿನ ಬಾಟ್ಲಿ. ಭಾಳ ಹೆಚ್ಚೆ ಕುಡಿತಾರೆ ಶ್ರಾವಣಿ. ಇದು ಮಾಡಿ ನೋಡ್ರಿ ಇಲ್ಲಿ ಹಾಕೋರು ಶ್ರಾವಣಿಗೆ ಎದ್ದೇಳು ನಾನು ನೀನು ತೊಡೆ ಮೇಲೆ ತಗೋತೀನಿ ಏನಾಕತ್ತಿದ್ರೆ ಅವರಿಬ್ಬರು ಹೇಳವಲ್ಲಾಗ್ಯಾರ. ಒಂದು 3 ಸೀಟಿನಾಗ ಅವರಿಬ್ಬರು ನಾನೊಬ್ಬಕ್ಕೆ ಅಜ್ಜರೊಬ್ಬರು ಕುಂತೀವಿ. ಆದರೂ ಬಾ ಶ್ರಾವಣ ನನ್ನ ತೊಡೆ ಮ್ಯಾಗ ಕುಂದ್ರು ಬಾ ಹಾಕೋರಿ ಶೀಟ್ ಬಿಡು ಅಂತಂದೆ. ಅವ್ರು ಹೇಳಲ್ಲಾಗ್ಯಾರ ಬಿಡ್ರಿ ಅಂತೇಳಿ ನಾನು ಅಂದೆ. ಗಲಿ ಬಸ್ ಸ್ಟ್ಯಾಂಡ್ ದಾಟ್ ನೋಡಿ ಬರ್ರಿ ಹೋಗೋ ನೀನು ನೆಕ್ಸ್ಟ್ ಕಾರ್ನರ್ ನೋಡಿ. ಇನ್ನೇನು ಕಾರ್ನರ್ ದೂರ ಇಲ್ಲ, 2 ಗಂಟೆ ಆಗುತ್ತೆ ಅಲ್ಲಿ ಹೋಗೋರಾಗ. ಟೈಮ್ ಭಾಳ ಆಯ್ತು. ಇಲ್ಲೇ ಒಳ್ಳೆ ಎಷ್ಟು ಕೊಡ್ತೀವೋ ಏನೋ ನನಗೆ ಗೊತ್ತಾಗ್ತಾಯಿಲ್ಲ. ಶ್ರಾವಣ ಹಾಕೋತಿಲ್ಲಲ್ಲ ತಣ್ಣು ಭಾಳ ಇದ್ದೀರಿ ನೀರವು ಬಿಸಿಲು ಹೊತ್ತಿನಾಗ ತಣ್ಣ ನೀರು ತೊಗೊಂಡ್ರೆ ತಣ್ಣಗಿದ್ದಕ್ಕೆ ನನಗೆ ಇಸ್ಕೊಡು ನಿನಗೆ ಇಸ್ಕೊಡು ಇಬ್ಬರು ಇದ್ರೆ ಜಗಳ ನೋಡಿ. ಅಕ್ಕ ತಮ್ಮನ ಜಗಳ ಮುಗಿದ್ರು ನೋಡಿ. ಇದು ನೋಡ್ತಿರ್ಬೇಕು. ಕಾರ್ನರ್ಗೆ ಬಂದ್ವಿ ನಾವು. ಕಾರ್ನರ್ ಗೊತ್ತದು ಈ ಕಡೆ ಕಾರ್ನರ್ ಗುಡಿಗೆ ಹೋಗೊಂಬರ್ರಿ. ಇಲ್ಲೇನು ಈ ಕಡೆ ಮೇನ ಈ ಕಡೆ ಸೀದಾ ಹೋದ್ರೆ ಜಮ್ಕಂಡಿ ಹೋದ್ರೆ ಬಸ್. ಇಲ್ಲೇ ಕಾರ್ನರ್ ಕಳ್ಕೊಂಡೀವಿ. ಗುಡಿ ಕಾಣ್ತಿರ್ಬೇಕು ನಿಮ್ಗೆ. ಇಲ್ಲೆಲ್ಲ ಕಾಯಿ ಒಳಕ್ಕಿ ಜಾತ್ರೆ ಇದ್ದಾಗ ನೋಡಿ. ಇಲ್ಲಿನ ತಿಂಗಳ ಅಮಾಸಿಗೆ ಕಾಯಿ ಒಳಕ್ಕಿ ಪ್ರತಿಯೊಂದು ಎಲ್ಲ ಪಳಾರ ಬಜ್ಜಿ ಎಲ್ಲ ಮಾಡ್ತಾರೆ. ಜಾತ್ರೆಕ್ಕಿಲ್ಲತ್ತಾನೆ ಬಲ ಆಗತ್ತೆ. ಇಲ್ಲಿನೂ ಜಾತ್ರೆದ ಮಾತ್ರ ಭಾಳ ಗದ್ದಲ ಇರುತ್ತೆ. ಇವಾಗ ಅಷ್ಟೊಂದು ಗದ್ದಲ ಇಲ್ಲ. ಆದರೂ ಇಲ್ಲಿ ಪಾಳ್ಯಕ್ಕೆ ಹಚ್ಚೆ ಹೋಗ್ಬೇಕ್ರಿ ದೇವ್ರ ದರ್ಶನ. ಟೈಮ್ 2 ಗಂಟೆ ಬರೋಬ್ಬರಿ ಆಯ್ತು ನೋಡಿ. ಕಾಂಡಕ್ಟ್ ಬಂದು ಇವಾಗ ನೋಡ್ತಿರ್ಬೇಕು ನಮ್ಮ ಮನೆ ದೇವ್ರು ನೋಡಿದ್ದು. ಎಷ್ಟು ದಿನ ಆಯ್ತು ನಾನು ಬಂದೇ ಇಲ್ಲ ಮನೆ ದೇವರಿಗೆ. 5-6 ತಿಂಗಳು ಆಯ್ತು ರೀ. ಜಮ್ಕಂಡಿನ 12 ಕಿಲೋಮೀಟ್ರ್ ಆಗುತ್ತೆ ನೋಡಿರಿ ಈ ಊರಿಗೆ. ಆ ಜಮ್ಕಂಡಿಗೆ ಗುಡಿ ಚಂದ ಐತ್ರಿ. ಒಂಥರ ಒಳಗೆ ಮುತ್ತೇನ ದರ್ಶನ ಮಾಡ್ಕೊತೀನಿ. ಶ್ರಾವಣಿಯರು ಬರಾಕತ್ತಾರ. ನಾನು ಸ್ವಲ್ಪ ಮಾತಾಡ್ಬೇಕಂದ್ರೆ ಫುಲ್ ಸುಸ್ತಾಗ್ಬಿಟ್ಟೈತೆ ರೀ. ಕಂಡಪಟ್ಟಿ ಜರ್ನಿ ಮಾಡೋದು. ಇಲ್ಲಿ ಮಾಳಿಂಗ್ರಾಯ ಅದನ್ರಿ ಹೊರಗೆ. ಇಲ್ಲಿ ಕಾಯಿ ಹೊಡ್ಕೊಬೋದು. ಅಲ್ಲೊಂದು ಮಾಳಿಂಗ್ರಾಯಿಗೊಂದು ಕರ್ಸಿದ್ದೇಶ್ವರಿಗೊಂದು ಕಾಯಿ ಹೊಡಿ ನೋಡಿ. ಗಂಟೆ ಎಷ್ಟು ದೊಡ್ಡದ ನೋಡ್ರಿ. ಇಲ್ಲಿ ಎಲ್ಲರೂ ಫೋಟೋ ತಕ್ಕೊಳೋದು ಪ್ರತಿಯೊಂದು ತಮ್ಗೆ ಅನುಕೂಲ ಬಂದಂಗೆ ಬಂದು ಹೋಗ್ತಾರೆ. ಭಾಳ ಸತ್ತುಳ ಪವರ್ಫುಲ್ ಮುತ್ಯ ಅಂತಲೇ ಹೇಳ್ಬೋದು. ಕಾರ್ ಪೂಜೆ ಮಾಡಾಕತ್ತಾడు. ಹೊಸ ಕಾರ್ ತೊಗೊಂಡಾರ ಮಾಡೋರು. ಇಲ್ಲಿ ಪಾಳ್ಯಕ್ಕೆ ಹೋಗಕ್ಕೆ ಹೊಂಟೀವ್ರಿ. ಮುಂದೆ ಹೋಗಿದ್ದೆ ಶ್ರಾವಣಿ ಶ್ಯಾಮ್ಕುಮಾರ್ ಹಿಂದೆ ಓಡಿ ಬರಾಕತ್ತಿದ್ರು. ಅವರು ಚಪ್ಪಲ್ ಬಿಟ್ಟು ಓಡಿ ಬಂದರು ನೋಡಿ. ಶ್ರಾವಣಿ ಹೆಂಗೆ ಓಡಿ ಬರ್ತಾಳೆ. ಹುಡ್ರು ಫುಲ್ ಅವಕ್ಕೆ ಎಂಜಾಯ್ ಮಾಡ್ತಾವ್ರಿ. ನಮಗೆ ಸುಸ್ತು ಅನ್ಸುತ್ತೆ. ಮಕ್ಳು ಹಂಗೆ ಅಲ್ರಿ ಎಂಜಾಯ್ ಮಾಡ್ಕೊತಾ ಹೋಗೋದು. ಕ್ಯಾಂಟೀನ್ಗೆ ಎತ್ತಿ ಮುಂದೆ ಬಂದ್ರಿ. ಇಲ್ಲೇ ಮತ್ತು ಮುಂದೆ ಬರೋಂಗಿದ್ರೆ ನಾನು ನಿಂತೆ ಇಲ್ಲೇ ಸ್ನೇಹಿತರೆ. ಇಷ್ಟು ಮಂದಿ ಇಲ್ಲಿ ಬರೋಣ ಗದ್ದಲ ಚಲೋ ಆದ್ರಿ. ಪಾಳೆ ನಿಂದಿರ್ಬೇಕಾಯ್ತು ನೋಡಿ. ಇಲ್ಲಿ ತನಕ ಪಾಳೆ ಇದ್ದಿಲ್ಲ. ಅಲ್ಲಿ ನಿಂತ ಓಡೋಡಿ ಬಂದರು. ಶ್ರಾವಣ ರೆಸ್ಟಿಗಂದ ಶ್ರಾವಣಿ ಕರ್ಕೊಂಡು ತಳ್ಯಾಕೆ ಹೋಗ್ಯಾಡ್ರಿ. ನಾನು ಅದಕ್ಕೆ ಸೈಡಿಗೆ ನಿಂತು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಎಷ್ಟು ಜನ ಐತೆ. ಈ ಕಡೆ ಗುಡಿ ಐತೆ ನೋಡಿ. ಹಿಂಗೆ ಒಳಗೆ ಬರೋದು ಹಿಂಗೆ ಮ್ಯಾಗ ಹತ್ತಿ ಇಳಿಯಂಗೆ ಮಾಡ್ಯಾರಿ. ಒಳಗೆ ಗರ್ಭಗುಡಿಯಾಕೆ ಹೋಗಕ್ಕೆ ಅವ್ರು ರೆಸ್ಟಿಗೆ ಹೋಗಿ ಬಂದರು. ಮತ್ತು ಇವಾಗ ಪಾಳೆ ಹಚ್ಚಿದೆ. ಒಂದು ಸ್ವಲ್ಪ ಪಾಳೆ ಹಿಂದಕ್ಕೆ ಹಾಕ್ರಿ. ನೋಡ್ತಿರ್ಬೇಕು ಎಲ್ಲರೂ ಬಂದು ದರ್ಶನ ತೊಗೊಂಡು ಪ್ರಸಾದ ತೊಗೊಂಡು ಆರಾಮ್ ರೆಸ್ಟ್ ಮಾಡಾಕತ್ತಾರೆ ಗಿಡದ ನೆಳಿಗೆ. ಸಿಕ್ಕಾಪಟ್ಟೆ ಬಿಸಿಲು ರೀ. ಜಳನೂ ಹಾಗೆ ಇತ್ತು. ನಾನು ವಿಡಿಯೋ ಒಂದು ಸ್ವಲ್ಪ ಕ್ಲಿಕ್ ಮಾಡಿದ್ದು ನೋಡಿ. ಇಷ್ಟೇ ಬರೀ ನಾವು ಕೂಡ ದರ್ಶನ ಎಷ್ಟಕ್ಕಾಗುತ್ತೋ ಏನೋ. ಇಲ್ಲಿ ಗಡಿಯಾರ ಐತೆ, ಗಡಿಯಾರಲ್ಲಿ ತೋರಿಸ್ತೀನಿ ನಿಮ್ಗೆ. ಟೈಮ್ 2:30 ಮ್ಯಾಗ ಹಾಕಿ ಬಂತು. ದರ್ಶನ ಮಾಡ್ಕೊಂಡು ಹೊರಗೆ ಹೋಗೋರಾಗ 3 ಗಂಟೆ ಆಗುತ್ತೆ ರೀ. ಒಳ್ಳೆ ಹೋಗ್ಬೇಕಲ್ರಿ. 4-5 ತಾಸು ಜರ್ನಿ ಐತಿ. ಹಳ್ಳಿಲಿಂತ ಮುದ್ದೆಗಾಕ ಆ ಕಡೆ ಹೋಗ್ಬೇಕು. ಮತ್ತು ಊರಿಗೆ ನಮ್ಮ ವಸ್ತಿ ಬಸ್ ಸಿಕ್ಕರೆ ಚಲೋ ಆಗುತ್ತೆ. ಮುಟ್ಟಾಗ ಬೇಡ್ಕೊಂಡು ಹೋಗೋದ್ರಿ ಎಣ್ಣೆ ಆಗುತ್ತೆ. ವಸ್ತಿ ಇರ್ಬೇಕಂದ್ವಿ. ನಾವೇನು ಬಟ್ಟೆ ಏನು ತಂದಿಲ್ಲ. ಊರು ಬರ್ಬೇಕಂತಲೇ ಬಂದ್ವಿ. ಇಲ್ಲೆಲ್ಲರೂ ನೋಡ್ತಿರ್ಬೇಕು. ತಮ್ಮ ಮನುಷ್ಯನಾಗಿರೋದನ್ನು ಪಾದಗಳು ಎತ್ತಿ ಕೇಳ್ತಾರೆ. ಮತ್ತು ಪಾದ ತಲೆ ಬಡ್ಕೋತಾರೆ, ದುಬ್ಬ ಪಡ್ಕೋತಾರೆ. ಮುತ್ಯ ಸತ್ತೋತಾನೆ ಹಂಗೆ ಐತ್ರಿ. ಪ್ರತಿಯೊಂದು ಇಲ್ಲಿ ಇಳಿಯಾಕತ್ತಾರ ನೋಡಿ. ಇಲ್ಲೇ ಹಿಂಗೆ ಇಳಿದು ಹೋಗ್ಬೇಕು. ಒಳಗೆ ಗುಡಿಗೆ ಹೋಗ್ಬೇಕು ನೋಡಿ. ಇಲ್ಲೇ ಶ್ರಾವಣಿಯರು ಮುಂದೆ ಹಾಕಿದ್ರೆ ನಾನು ಹಿಂದಿದ್ದು ನೋಡಿ. ಅವ್ರು ಮತ್ತೆ ಹಿಂಗೆ ಜಗಳ ಮಾಡೋದು ಬಡದಾಡೋದು ಇದು ಮಾಡ್ತಾರೆ. ಇಲ್ಲಿ ಟೈಮ್ ತೋರಿಸ್ತೀನಿ ನಿಮಗೆ ಕೂಡ. ಟೈಮ್ ಹೋಗೈತೆ ಅಂತ 2:05 ನಿಮಿಷ ಆಗೈತಿ. ನಿಮ್ಗೆ ಕ್ಲಿಯರಾಗಿ ಕಾಣೋದು. ಇವಾಗ ಕಾಣುತ್ತೆ ನೋಡ್ತೀವಿ ನೋಡಿ. 2:05 ನಿಮಿಷ ಇವತ್ತು ದರ್ಶನ ಮಾಡ್ಕೊಂಡು ಹೊರಕ್ಕೆ ಬರೋ 3 ಆಗುತ್ತೆ ರೀ. ಅಂದಾಜು ಲೆಕ್ಕ ಹಾಕತ್ತೀನಿ ನಾನು ಕೂಡ. ಅಷ್ಟು ಆಗ್ತಿರ್ಬೇಕು ಅಂತೇಳಿ ನಾವು ಹೊರಗೆ ಹೋಗ್ಬೇಕಲ್ರಿ. ಇಲ್ಲೇ ಇಲ್ಲೇ ಹೊರಗೆ ಬಿಡಲ್ರಿ. ಇಲ್ಲೇ ಅವ್ರು ಕುಂತಿರ್ತಾರಲ್ಲ ಅಲ್ಲಿ ಎಡೆ ಕೊಟ್ಟು ಏನು ಕೊಡೋದೆಲ್ಲ ಕೊಟ್ಟಿರಿ. ಹೂವಿನ ಹಾರ ಎಡೆ ಕಾಯಿ ಹಾಕಿ ಅವ್ರಿಗೆ ಸಹ ಮಾಡಬೇಕು. ನಾನು ಪಾಳ್ಯಕ್ಕೆ ಹಚ್ಚಿ ಬಂದ್ರೆ ಮತ್ತೆ ಮುಂದೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಮತ್ತು ಸೌನಿಕ ರೊಕ್ಕ ಕೊಟ್ಟು ನಾವು ಪಕ್ಕ ಹಾಕಿ
ಬಂದ್ರೆ ಆಯ್ತು ಮುತ್ತಾಗ ಎಷ್ಟೋ ದಿನ ಆಯ್ತು ದರ್ಶನ ಇಲ್ಲ ಅಂತೇಳಿ ಇನ್ನು ಸೆಂಟ್ರ್ ನಾಗಪ್ಪದಂದು ಇಲ್ಲಿ ದರ್ಶನ ತೊಗೊಂಡ್ವಿ. ನೋಡ್ತಿರ್ಬೇಕು ನೋಡಿ, ನಮ್ಮ ಮನೆ ದೇವ್ರ ದರ್ಶನ ತಗೋರಿ ಎಲ್ಲರೂ ಕೂಡ. ನಾನು ವಿಡಿಯೋ ಅಲಾವ್ ಇಲ್ಲ ಅಂದರೆ ಸುಮ್ಮನೆ ಹಿಂದಿದ್ನಲ್ಲ, ಒಂದು ಸ್ವಲ್ಪ ಫೋನ್ ಕ್ಯಾಮ್ರಾ ಎತ್ತಿ ಮುಂದೆ ದರ್ಶನ ಮಾಡಕತ್ತಿದ್ರು, ವಿಡಿಯೋ ಮಾಡ್ಕೊಂಡ್ರಿ ಎಲ್ಲರಿಗೂ ದರ್ಶನ ಸಿಗಲಿ ಅಂತೇಳಿ. ನೋಡಿ ನಮ್ಮ ಮನೆ ದೇವ್ರು ನೋಡಿ, ಕೊಣ್ಣೂರು ಕರಿಸಿದ್ದೇಶ್ವರ. ಯಾರೆಲ್ಲ ಆ ಸೈಡ್ನಾಗ ನೋಡೋಕ್ಕಿದ್ರೆ ಕಮೆಂಟ್ ಮಾಡಿ. ಬರೆಯೋಕೆ ಬಂದ್ವಿ ದರ್ಶನ ತಗೊಂಡು, ಎಲ್ಲರೂ ಬಾಂಡಾರ ಎಲ್ಲ ಥರ ಇದು ಮಾಡಿದರೆ ನಾವು ಕೂಡ ಒಂದಿಷ್ಟು ತಲೆ ಬಡ್ಕೊಂಡು ಒಂದಿಷ್ಟು ಕುಂತು ಪ್ರಸಾದ ತೊಗೋಬೇಕ್ರಿ. ಬಡಗ್ಗನ ಪ್ರಸಾದ ತೊಗೊಂಡು ಊರಿಗೆ ಹೋಗ್ಬೇಕು ಪಳಾರ ಹಾಕ್ಸೊಂದು. ಇಲ್ಲಿ ತನಕ ಬಂದೀವಿ ಅಂತೇಳಿ ಜಾತ್ರೆಗೂ ಬಂದಿಲ್ಲ ರೀ ನಾನು. ಹಿಂಗಾಗಿ ಪಳಾರ ತೊಗೊಂಡು ಹೋಗ್ತು. ಇಲ್ಲೊಂದು ಸ್ಪೆಷಲ್ ಸಿಗುತ್ತೆ ನೋಡಿ. ಇಲ್ಲೇನು ಸ್ಪೆಷಲ್ ಸಿಗುತ್ತಂದ್ರೆ ಪ್ರತಿಯೊಬ್ಬರು ಇಲ್ಲಿ ಬಂದ್ರಂದ್ರೆ ಮಾಳಿಂಗ್ರ ಇದೆ ನೋಡಿ, ಭಾಳ ಸತ್ತು ನೋಡಿ ಸ್ನೇಹಿತರೆ. ಇಲ್ಲಿ ಯಾರ್ಯಾರು ಬಂದಿದ್ರೆ ಕಮೆಂಟ್ ಮಾಡಿ. ಯಾರ್ಯಾರು ಮನೆ ದೇವ್ರ ಕರಿಸಿದ್ದೇಶ್ವರ ಅದನ್ನು ಕಮೆಂಟ್ ಮಾಡಿ. ಇಲ್ಲಿ ಹೊರಗೆ ಗುಡಿ ನೋಡಿ, ಇನ್ನೊಂದು ಸಲ ತೋರಿಸ್ತೀನಿ ಎಷ್ಟು ಚಂದ ಐತೆ. ಫೋಟೋ ಹೊಡ್ಯಾಕತ್ತಿದ್ದೆ ಶ್ರಾವಣಿ. ಅದು ಜಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಇಲ್ಲಿ ಕಂಬಳಿ ಇದು ಸಿಗುತ್ತೆ ರೀ, ಕರಿದು ಹಾಕಿಸ್ಬೇಕಂದ್ರೆ ಹಾಕಿಸಿದೆ. ಅಲ್ಲಿ ನೋಡಿ ಕೈಯಾಗ ಕೊಳ್ಳಾಗ ಕಂಬಳಿದು ಹಾಕ್ತಾರೆ. ಚಲೋ ರೀ, ಮಕ್ಕಳಿಗೆ ಹಾಕ್ಸಿರ. ನನಗೆ ಟೈಮೇ ಸಿಗಲಿಲ್ಲ, ಮತ್ತು ಹಾಕಿಸ್ಕೊತ ಕುಂತ್ರ ಲೇಟ್ ಆಗುತ್ತೆ ಅಂತೇಳಿ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊತ ಬಂದು ಇಲ್ಲಿ ಮಾಳಿಂಗ್ರ ರಸ ಮಾಡಿ ಹಾಗೆ ಅದು ಊಟಕ್ಕೆ ಪ್ರಸಾದ ತೊಗೊಂಡ್ರತ್ತು ಅಂತೇಳಿ. ಪ್ರತಿಯೊಂದು ಪೇಡೆ ಎಲ್ಲ ಸಿಗ್ತೈತೆ ರೀ ಅಮಾವಾಸ್ಯೆಗೊಮ್ಮೆ. ನೋಡ್ತಿರ್ಬೇಕು, ಚಂದ ಐತ್ರಿ ಗುಡಿ ಒಂಥರ. ನಮಗೆ ಇಲ್ಲಿ ಬಂದ್ರೆ ಮನುಷ್ಯ ನೆಮ್ಮದಿ ಆಗುತ್ತೆ. ಆದ್ರೆ ವಸ್ತಿ ಬರ್ಬೇಕು ರೀ, ನಾವು ಅದ್ರ ಬಡ್ರ ಬಂದು ಅದ್ರ ಬಡ್ರ ಓಡೋದಿಲ್ಲ. ಹಿಂಗಾಗಿ ಟೈಮ್ ಸಾಲಲ್ಲ. ನಮ್ಮ ದೇವ್ರ ದರ್ಶನ ಮಾಡಿದ್ವಿ, ಆದ್ರೆ ಚಂದ ಆಯ್ತು ರೀ ದರ್ಶನ. ಮತ್ತು ಚಂದ ಆಯ್ತು, ನಿಧಾನ ಆಯಿತು. ಇಲ್ಲೇ ಪ್ರಸಾದ ತೊಗೋತೀವಿ, ಬಿಟ್ಟು ಹೋಗ್ಬೇಕು ಪ್ರಸಾದ ಅಂತ ನಾವು ಮಾಡಿದ್ವಿ. ಎಲ್ಲಿ ತನಕ ಹೋದ್ರು ದೇವ್ರ ಪ್ರಸಾದನ ದೊಡ್ಡದಲ್ರಿ, ಹಿಂಗಾಗಿ ಪ್ರಸಾದ ತೊಗೊಳಕತ್ತೀವಿ. ಇಲ್ಲಿ ಬಂಡಾರ ಮೇನ್ ನೋಡಿ, ಎಲ್ಲರೂ ಪ್ರಸಾದ ಮಾಡಾಕತ್ತಾರ. ಸಜ್ಕ ಅನ್ನ ಸಾಂಬಾರು ಇರುತ್ತೆ, ಸಜ್ಕ ಉಂಡು ಅನ್ನ ಸಾಂಬಾರು ಉಣ್ಣಾಕತ್ತೀವಿ. ಶ್ರಾವಣ ಉಣ್ಣಾಕತ್ತೋಳಿ ಯಾಕಡೆ ನೋಡ್ತಾನೋ ಯಾಕಡೆ ಅಂತಾನ. ಅಲ್ಲಿ ನಿಂತ ಸೀದಾ ನಾವು ಇವಾಗ ಎಲ್ಲಿ ಹೊಂಟಿ ಅಂದ್ರೆ ಬಾಗಲಕೋಟೆ, ಬೀಳಿಗಿನಿಂತ ಬಾಗಲಕೋಟೆ ಬಸ್ ಹತ್ತೀವಿ ರೀ. ಇಲ್ಲಿ ಬಂದು ವಿಡಿಯೋ ಕಂಟಿನ್ಯೂ ಮಾಡಿದೆ. ಹೊತ್ತೆ ಮಾಡೋಕೆ ಬಂದೈತೆ ರೀ. ಬಾಗಲಕೋಟೆಗೆ ಹೋಗಿ ಇಲ್ಲ, ಬಾಗಲಕೋಟೆ ಅಂತಲೇ ಸಾರಿ ಬೀಳಿಗೆ ಅಲ್ರಿ, ಬಾಗಲಕೋಟೆ ಅಂತ ಇದು ನಿಡ್ಗುಂದಿ ಬಸ್ ಹತ್ತೀವಿ. ನಿಡ್ಗುಂದಿ ಅಂತ ಮುದ್ದೇಬಾಳ ಬಸ್ ಹತ್ತಬೇಕು. ಟೈಮಿಂಗ್ ಹೊತ್ತೆ ಮಾಡೋಕೆ ಬಂದೈತೆ ರೀ. ಈ ಬಸ್ ಬಿಟ್ಟು ಬಾಗಲಕೋಟೆ ಆ ಕಡೆ ಬೀಳಿಗೆ ಕಾನೂರು ಅಲ್ಲಿ ವಿಡಿಯೋ ಮಾಡೋದು ಅಲ್ಲ ಬಸ್ನಾಗ ಚಿಮ್ ಇವತ್ತು ನೋಡಕತ್ತೈತೆ ನೋಡಿ. 7 ಗಂಟೆ ಆಗಿ ಬಂದಿರ್ಬೇಕು ರೀ ಹೆಚ್ಚು ಕಮ್ಮಿ. ಇನ್ನು ನಾವು ನಿಡ್ಗುಂದಿಗೆ ಹೋಗೋರಾಗ 8:40 ನಾವು ಮುದ್ದೇಬಾಳಕ್ಕೆ ಹೋದ್ವಿ ಅಂದ್ರೆ ನಮ್ದು ವಸ್ತಿ ಬಸ್ ಸಿಗುತ್ತಾ ನೋಡಿ. ಶ್ರಾವಣ ಕುಂತಾಳ, ಫುಲ್ ಸುಸ್ತಾಗ್ಯಾರ ಇಬ್ಬರು ಕೂಡ. ಆ ಕಡೆ ಒಬ್ರು ಮುಕ್ಕೊನಕತ್ತಿದ್ರು. ಆ ಕಡೆ ಶ್ರಾವಣಿ ಅದರ ಬಾಗಿಲಿ ಕಡೆಯೇ ಇದ್ಲು. ಬಾರವ ಈ ಕಡೆ ದಂಡಿ, ಈ ಕಡೆ ಬರ್ರಿ ಅಂತ ನಾನು ಹಾಕತ್ತೀನಿ. ಅಲ್ಲಿ ನಾವು ಇಲ್ಲೇ ಕುಂದಿರ್ತೀವಿ ಅಂದು ಆ ಕಡೆ ಬಾ ಶ್ರಾವಣಿ ಈ ಕಡೆ ಅಂತ ನಾ ಅಂದೆ. ಆಕಿನೂ ಕೂಡ ಇಲ್ಲ ಮಮ್ಮಿ ನಾ ಮುಕ್ಕೊನಲ್ಲ ಅಂತೇಳು. ಇನ್ನು ಕತ್ಲಾಗುತ್ತೆ ರೀ, ಮುಕ್ಕೊನೋ ಟೈಮು. ಇಬ್ಬರು ತೊಗೊಂಡು ಹೋಗ್ಬೇಕಂದು ನಂದು ಹೈರಾಣ ಐತೆ ನೋಡಿ. ಇವ್ರನ್ನ ಬಿಟ್ಟು ಬಂದ್ರೆ ದೇವ್ರ ದರ್ಶನ ಆಗಲ್ಲ ಅಂತೇಳಿ ಕರ್ಕೊಂಬಂದಂಗ್ರಿ. ಶ್ರಾವಣಿನ ಕರ್ಕೊಂಬಂದ ಮೇನ್ ಅವದೇ ಐತಲ್ರಿ. ನಾವು ಅಲ್ಲಿ ನಿಂತ ಮುದ್ದೇಬಾಳಕ್ಕೆ ಬರ್ರ ಬಸ್ ಹತ್ತಿತ್ತು ರೀ, ಸಿಟಿ ಬಸ್ಸು. ನಮ್ಮ ಮತ್ತು ಇದು ಸಿಟಿ ಬಸ್ ವಸ್ತಿ ಹೋಗುತ್ತೆ ರೀ ದೇವ್ರಕ್ಕೆ. ಹಿಂಗೆ ವಸ್ತಿ ಬಸ್ಸಿಗೆ ಬಂದು ನೋಡಿ ಹೊಂಟೈತ್ರಿ ಬಸ್ಸು. ಹೋಗ್ತೀವಿ ಜಸ್ಟ್ ಪರ್ಕ್ ಆತೈತ್ರಿ. ಇಲ್ಲಿಕ್ಕಂದ್ರೆ ಶ್ರಾವಣ ಕುಂತ ನಾನು ಕೂತೀನಿ, ಶ್ರಾವಣಿ ಹಂಗೆ ಕೂತಾಡಿ. ಇಲ್ಲೇ ಸೀಟ್ ಸಿಗಲಿಲ್ಲ, ಸೆಟ್ಕೊಂಡ್ರಿ. ಮನೆಗೆ ಬಂದಿವಿ. ಶ್ರಾವಣ ಕುಮಾರ್ ಡ್ರೆಸ್ ಚೇಂಜ್ ಮಾಡಿದೆ. ಮೊದಲು ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಒಂದು ಏನರ ಪಲಾವ್ ಮಾಡ್ಕೇರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರಾವಣಿ ಹಾಗೆ ಕದಾನೆ ಹಾಕೊಂಡು ಒಂದಿಟ್ಟು ಪಲಾವ್ ಮಾಡಿದೆ. ಇದಿಷ್ಟು ಸಳಿಸಿದೆ, ದೇವ್ರ ಮುಂದೆ ದೀಪ ಇತ್ತು. ಬಟ್ಟಿದು ಪೂಜೆ ಮಾಡಿ ಹೋಗಿದ್ನೆಲ್ಲ ತೆಗೆದೆ. ಒಂದು ನಾಳೆಗೆ ಅದಕ್ಕಿರ್ತಲ್ಲ, ಇವತ್ತು ತೆಗೆದು ನೋಡಿ. ಟೈಮ್ ಇಷ್ಟ ಆಗೈತೆ ರೀ. ಶ್ರಾವಣನ ಬಟ್ಟೆ ಚೇಂಜ್ ಮಾಡಿದ, ಶ್ರಾವಣಿನೂ ಬಟ್ಟೆ ಚೇಂಜ್ ಮಾಡಿದ್ಲು. ಇಷ್ಟು ಟಿಕೆಟ್ ಕೊಡೋಣ ಕಳ್ಕೊಬೇಡ ಅಂತೇಳೋದು ಅವನಲ್ಲೇ ಆ ಬ್ಯಾಗ್ನ ಇಟ್ಟಿದ್ದೆ. ಪಳಾರ ಹಾಕ್ಸೊಂಬಂದೇನು ರೀ. ಮತ್ತು 1,000 ರೂಪಾಯಿ ಖರ್ಚಿ ಬಂತು ನೋಡಿ. ಮನೆ ದೇವ್ರಿಗೆ ಇದ್ದಿಲ್ಲ. ಇನ್ನು ಬಸ್ ಚಾರ್ಜ್ ಇಲ್ಲ ರೀ, ಶ್ರಾವಣಿದು ಇಲ್ಲ, ನಂದು ಇಲ್ಲ. ವಯಸ್ಸು ಬಂದು ಭಾಳ ಡಬ್ಬ ಹಾಕಿದೆ. ಒಂದಿಟ್ಟು ಪಲಾವ್ ಮಾಡಿದೆ. ಅದು ಬಸ್ಸು ಕಾನೂರ್ಲಿಂತ ಸಿಕ್ಕಾಪಟ್ಟೆ ಗಾದ್ಲಿತ್ತು ರೀ ಬಸ್ಸು. ಹಿಂಗಾಗಿ ಹಿಂಗೆ ಅವಸರ ಮಾಡಿ ಹತ್ತಕತ್ತಿದ್ದೆ. ಹಾಳಿ ಹೊರದು ಬಿಡ್ತೀರಿ. ಮತ್ತು ಹಂಗೆ ಕ್ಯಾರಿ ಬನ್ನ ಇಟ್ಕೊಂಡ್ಬಂದು 2 ಹಾಳಿ ಹಾಕ್ಸಿನಿ, 2 ಹೊರಬಿಟ್ರು ನೋಡ್ರಿ. ಈಗ ಅಲ್ಲಿ ಚುರುಮುರು ಚೆಲ್ಲಿದ್ದು ಅಲ್ಲಿ ಕಾನೂರಾಗ ಏನು ಸ್ಪೆಷಲ್ ಅಂತ ತೋರಿಸ್ತೀನಿ. ನಾಳೆಗಾರ ಬಿಸಿ ತೋರಿಸ್ತೀನಿ ರೀ. ಇವತ್ತು ಫುಲ್ಲು ಸುಸ್ತಾಗೈತಿ. ಶ್ರಾವಣಿ ಹೆಂಗಿತ್ತು ಜರ್ನಿ? ಹಾಂ, ಕಾನೂರ ಜರ್ನಿ ಇಲ್ಲ ಬಸ್ನಾಗ, ಮತ್ತು ಬಸ್ನಾಗ ಜರ್ನಿ ಅನ್ನೋದು. ಬರೀ ಮಸ್ತಾಗ ಪಲಾವ್ ವಾಸನೆ ಗಮ್ ಅನ್ನಕತ್ತೈತೆ, ಹೌದಿಲ್ಲ?
ಮೊಸರು ಪಲಾವ್ ಹಾಕ್ಕೊಂಬರ್ತಾ ಶೇವ ಪಾವ್ ಅದಾವ್ರಿ ಹಾಕ್ಕೊಂಬರ್ತಾ ಬಡೋ ದೇವ್ರ ಮುಂದೆ ದೀಪ ಐತೆ ಹಂಗಾರೆ ಆಟಿದು ಬಟ್ಟಿದು ಶಾವಿಗೆ ಅಡಿತದೆ ನೋಡಿ ಉಸು ನಾನು ಬಂದು ಹಂಗೆ ಒಂದು ಕಾನೂರಂದು ನಿಂಬೆಹಣ್ಣು ತಂದೀನಿ 2 ದೀಪ ಅದಾವ್ರಿ ನಾ ಬಂದು ದೀಪ ಸನಿಯಕ್ಕೆ ಹಚ್ಚಿಲ್ಲ ನೋಡ್ರಿ ಬರೋದು 8:30 ಮುದ್ದೆ ಬಳಕ್ಕೆ ಬಂದೀವಿ ರೀ 8:30ಕ್ಕೆ ಬಸ್ ಇತ್ತು 8:28 ಆಗೈತೆ 2 ನಿಮಿಷ ಕಮ್ಮಿ ಇತ್ತು ಬಸ್ ತರಬನ ಓಡೋದ ಹಾಗೆ ಬಸ್ ಚಲೋ ಆಗಿತ್ತು ತರಬ್ರಿ ಅಂತಂದು ತರಬಿದ್ರು 8:45 ಅನ್ನಕ್ಕೆ ಮನೆಗೆ ಬಂದ್ವಿ ಅವ ಕೋರ್ ಬಸ್ಸರ ಕೋರ್ಕರ ಹೋದ್ರಾತು ಈ ಕಡೆ ನಮ್ಮ ಊರಿಗಾರ ಬಂದ್ರಾತಂತ ನಾ ಮಾಡಿದೆ ಕೋರ್ ಬಸ್ ಇದ್ರೆ ಕೋರ್ಕ್ ಹೋದ್ರಾತು ಹಳ್ಳಿಗೇರಿ ಬಸ್ ಇದ್ರೆ ಹಳ್ಳಿಗೇರಿ ಬಂದ್ರಾತಂತ ನಾ ಮಾಡಿದ್ದೆ 2 ಬಸ್ ಇದ್ದು ರೀ ಅಲ್ರಿ ಹಿಂಗಾಗಿ ನಾ ಈ ಕಡೆ ಬಂದೆ ಯಾಕೆ ಮನೆದವ್ರಿಗೆ ಹೋಗಿರ್ತೀವಿ ನಮ್ಮ ಮನೆಯಿಂದ ಹೋಗಿರ್ತಿಲ್ಲ ನಮ್ಮ ಮನೆಗೆ ಬರ್ಬೇಕಂತೇಳಿ ಈ ಕಡೆ ಬಂದು ನೋಡಿ ಬರ್ರಿ ಮತ್ತು ಪಲಾವ್ ಎಲ್ಲ ಇದು ಆಗಲಿ ಪಲಾವ್ ಉಣ್ಣಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಕ್ವಾನೂರಾಗ ಇದು ಬೆಲ್ಲದ ಹಚ್ಚ ಅಂತೇಳಿ ಸ್ಪೆಷಲ್ ನೋಡಿ ನನ್ನ ಫೇವ್ರೇಟ್ ಇದು ನೀನು ಶ್ರಾವಣಿ ಇದು 50 ರೂಪಾಯಿ ಪಾವು ಕಿಲೋ ಅದು 50 ರೂಪಾಯಿ ಪಾವು ಕಿಲೋ ಚಕ್ಲಿ ತೊಗೊಂಬಂದು ನೋಡಿ ಇಲ್ಲ ಅದು 50 ರೂಪಾಯಿ ಪಾವು ಕಿಲೋ ಇಷ್ಟು ನೋಡಿ ಪಾವು ಕಿಲೋ ನಾನು ತಿಂದಾರ ಶ್ರಾವಣಿ ಚಕ್ಲಿ ಹೆಂಗಿದು ಹೆಂಗಪ್ಪ ಚಕ್ಲಿ ತಿಂದು ಹೆಂಗಿದು ಚುಮ್ಮುರಿ ಅದೆಲ್ಲ ಕೂಡಿ 200 ರೂಪಾಯಿದಾಗ 20 ರೂಪಾಯಿ ಕೊಟ್ಟರು ಬರೀ ಪಲಾವನ್ನ ರೆಡಿ ಆಗೈತೆ ಇಂತಿಟ್ಟವು ನೋಡಿ ತಿಂದ್ವಿ ಅವ ಬಿಟ್ಟಿದ್ದಿಲ್ಲ ಮಸ್ತಾಗ ಪಲಾವನ್ನ ಮಾಡೀನಿ ಊಟ ಮಾಡ್ತೀವಿ ರೀ ಅಲ್ಲಿನೂ ಊಟ ಕ್ವಾನೂರ ಪ್ರಸಾದ ಇತ್ತು ಅವಸರು ಬೋಸ್ರ ಬಸ್ ಹೋಗುತ್ತೆ ಮಾಡ್ತಂತ ಅವಸರು ಬೋಸ್ರು ಉಂಡ್ವಿ ಅಲ್ಲಿ ನಾಷ್ಟ ತಿನ್ಬೇಕಂದ್ರೆ ಅವಸರು ಬೋಸ್ರು ಬರ್ರಿ ಅವರು ಕೂಡ ಬರೀ ಚಕ್ಲಿ ಅದೇ ತಿನ್ನಕತ್ರು ಕಟ್ಟಿಟ್ಟೆ ಈಗ ಪಲಾವನ್ನ ಒಂಚೂರು ತಿಂದೀವಿ ರೀ ಎಷ್ಟು ಬೇಕಷ್ಟು ಪಲಾವನ್ನ ಮೊಸರು ಮಸ್ತಾಗಿ ಹೊಟ್ಟೆ ಸಸ್ರವ್ ನಿನಗೆ ಒಳ್ಳೆ ಮಸ್ತ್ ಹೊಟ್ಟೆ ಹಸ್ಬಿಟ್ಟೈತ್ರಿ ಬಾಗಲಕೋಟೆ ಬರೋಣ ಇನ್ನು ಅಲ್ಲೇ ಬಾಗಲಕೋಟೆಗೆ ನಾಷ್ಟ ಮಾಡೋಗಿದ್ವಿ ಅಲ್ಲೇ ಸಜ್ಕ ಅನ್ನ ಸಾಂಬಾರು ಇತ್ತು ಪ್ರಸಾದ ನೋಡಿರ್ಬೇಕು ನೀವು ಉಂಡ್ವಿ ನೋಡವಿ ಸುಮ್ಮ ಕಡಂದಿಟ್ಟು ಪಲಾವ್ ಮಾಡ್ಕೊಂಬಿಟ್ಟೀನಿ ರೀ ಇನ್ನು ಅವಲಕ್ಕಿ ಅದು ಮಾಡಿನ ಸಜ್ಜಾಗಲ್ಲ ಅಂಥೇಳಿ ಸಖತ್ತಾಗೈತೆ ನೋಡಿ ಇವ ನೋಡ್ರಿ ಬರೀ ಅಳುದ್ರಾಗೈತೆ ನೋಡ್ರಿ ಇವ ಈಗ ಊಟ ಮಾಡಿಲ್ಲ ಅಂತ್ರಿ ಬರೀ ಶೇವಾ ಅವು ತಿಂತಾನ ತಿಂದಿರಿ ಚಕ್ಲೆ ಒಂದು ಮತ್ತು ಒಳ್ಳೆ ಮಾತು ನಾ ಆಯ್ತು ನೋದಪ್ಪ ಬರ್ರಿ ಸ್ನೇಹಿತರೆ ಊಟ ಮಾಡೋಣ್ರಿ ಅಮ್ಮ ಟೇಸ್ಟ್ ಮಾಡಿ ಹಾಲು ನಿನ್ನೆ ಖಾಲಿ ಅದು ರೀ ಚಾ ಅದು ಮಾಡ್ಕೊಂಡೆ ಮೊಸರು ಐತ್ರಿ ನಾವು ಪಾಕೆಟು ಮೊಸರು ಹಾಕ್ಕೊಂಡು ಊಟ ಮಾಡೋಣ್ರಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಆ ವಿಡಿಯೋ ಸಿಗ್ತೀನಿ ಶ್ರಾವಣಿ ಟೇಸ್ಟ್ ಮಾಡಿ ಇವತ್ತಾದ್ರೆ ಅಕ್ಕೇನು ಹೇಳಲ್ರಿ ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಪ್ಯಾನ್ ಹಚ್ಚಮು ಸುಡ್ತೈತೆ ಮಸ್ತಾಗೈತೆ ನೋಡಿರಿ ಪಲಾವು ಬಂದು ಪಲಾವ್ ಮಾಡಿ ವಿಡಿಯೋ ಚಾಲು ಮಾಡಂದ್ರಿ ಟೇಸ್ಟ್ ಮಾತ್ರ ಸಖತ್ತಾಗೈತೆ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಇವ್ರು ಬಸ್ನೇ ಮುಕ್ಕೋಯ್ದ್ರಿ ಮತ್ತೆ ಎಬಿಸಿ ಮಾರಿ ತೊಳೆದು ಡ್ರೆಸ್ ಚೇಂಜ್ ಮಾಡಿ